ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ಈ ಥರ ಉಪ್ಸಾರು ಮಾಡೋಣ. ಸಪ್ಪೆಸ್ರು ಅಂತೀವಿ ನಮ್ಮ ಕಡೆ ಇದನ್ನು. ಮುದ್ದೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ಈ ಕಾಳು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ಮೊಳಕೆ ಕಟ್ಟಿರೋದ್ರಿಂದ ಇದು ಹುರುಳಿ ಕಾಳನ್ನ ಮೊಳಕೆ ಕಟ್ಟಿ ಮಾಡೋದ್ರಿಂದ ತುಂಬ ಒಳ್ಳೆ ಆರೋಗ್ಯಕರವಾದಂಥ ಸಾರಾಗಿರುತ್ತೆ. ಮುದ್ದೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನು. ಇಲ್ಲಿ ನೋಡಿ, ಮೊಳಕೆ ಹುರುಳಿ ಕಾಳನ್ನು ಕುಕ್ಕರಲ್ಲಿ ಹಾಕಿ ಒಂದು 4-5 ವಿಸಿಲು ಬರ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇದಕ್ಕೇ ಒಂದು 4 ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಬೇಗನೆ ಬೇಯುತ್ತೆ, ಮ್ಯಾಶ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗೇ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಬಸ್ಕೊಳ್ಳೋಣ. ಒಂದು ಪಾತ್ರೆಗೆ ಬಸ್ಕೊಳ್ಳೋಣ. ಇದನ್ನು ಬಸ್ಕೊಂಡು ಇಟ್ಕೊಳ್ಳೋಣ, ತಣ್ಣಗಾಗಲಿ ಸ್ವಲ್ಪ ಅದು. ಇಲ್ಲಿ ನೋಡಿ, ಒಂದು ಬದನೆಕಾಯಿಗೆ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ. ಆಯಿಲ್ ಹಚ್ಕೊಂಡು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಸುಟ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಒಂದು 2-3 ನಿಮಿಷ ಈ ಥರ ತಿರುಗಿಸಿ ಎಲ್ಲ ಕಡೆ ಸುಡೋವರೆಗೂ ಸುಟ್ಕೊಳ್ಳೋಣ. ಸುಟ್ಕೊಂಡು ಚೆನ್ನಾಗಿ ಮೇಲೆಲ್ಲ ಬೆಂದಾದಮೇಲೆ ಗ್ಯಾಸ್ ಫ್ಲೇಮು ಸಿಮ್ಮಲ್ಲಿ ಇಟ್ಕೊಂಡು 5-10 ನಿಮಿಷ ಹೀಗೆ ಬಿಟ್ಟರೆ ಅದು ಒಳಗಡೆ ಎಲ್ಲ ಸಾಫ್ಟಾಗಿ ಬೇಯುತ್ತೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 8-10 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಇದನ್ನು ತುಂಬ ಬೇಗ ಆಗುತ್ತೆ. ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು. ಹಸಿ ಗೊಜ್ಜಾಗಿರೋದ್ರಿಂದ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಚೆನ್ನಾಗಿ ಸಿಡಿದಾದ್ಮೇಲೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಹಾಕಿ ಇದಕ್ಕೆ ಎರಡು ದೊಡ್ಡ ಈರುಳ್ಳಿನ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಲೈಟಾಗಿ ಸಾಫ್ಟ್ ಆದರೆ ಸಾಕು ಈರುಳ್ಳಿ. ಆದಮೇಲೆ ಇದು ಬೇಯಿಸ್ಕೊಂಡಿದ್ದು ಮೊಳಕೆ ಕಾಳನ್ನು ಅದಕ್ಕೆ ಹಾಕ್ಕೊಂಡು ಒಂದು ಬಟ್ಲಾಗೋಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಸ್ಕಿಪ್ ಮಾಡಿ. ಇಲ್ಲಿ ಒಂದು ಕುಟಾಣಿಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಜ್ಕೋತಾ ಇದ್ದೀನಿ. ನೈಸ್ ಆಗೋವರೆಗೂ ಸ್ವಲ್ಪ ಜಜ್ಕೊಳ್ಳೋಣ. ಇದು ನೈಸ್ ಆದಮೇಲೆ ಹುರ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅದನ್ನು ಹಾಕ್ಕೊಂಡು ಜಜ್ಕೋತಾ ಇದ್ದೀನಿ. ಇದನ್ನು ನೈಸಾಗಿ ಜಜ್ಜಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಜ್ಕೊಳ್ಳೋಣ. ಕೊತ್ತಂಬರಿ ಹಾಕಿದ ಮೇಲೆ ಜಾಸ್ತಿ ಜಜ್ಜೋದು ಬೇಡ, ಲೈಟಾಗಿ ಜಜ್ಜಿದ್ರೆ ಸಾಕು. ಬಸ್ಕೊಂಡಿದ್ವಲ್ಲ ಬೇಳೆ ಕಾಳು ಕಟ್ಟು, ಅದರಲ್ಲೇ ಟೊಮೊಟೊ ಹಾಕಿದೆ. ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಸಿಪ್ಪೆ ತೊಗೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಈ ಥರ ಕೈಯಿಂದ ಕಲಿಸೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮಗಿಷ್ಟ ಇಲ್ಲ ಅಂದರೆ ಮಿಕ್ಸಿಲಿ ಹಾಕಿ ಒಂದು ರೌಂಡ್ ಮಾಡ್ಕೋಬೋದು. ಇದನ್ನೆಲ್ಲನೂ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಯಿತು. ಸಪ್ಪೆಸ್ರು ಅಂತೀವಿ ನಮ್ಮ ಕಡೆ. ಇದನ್ನು ಚಿತ್ರದುರ್ಗ, ಚಳ್ಳಕೆರೆ ಕಡೆ ಮಾಡ್ತಾರೆ ಇದನ್ನು. ಇದು ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾದ ಆರೋಗ್ಯಕರವಾದಂಥ ಮೊಳಕೆ ಕಾಳು ಉಪ್ಸಾರು ಅಥವಾ ಸಪ್ಪೆಸ್ರು ಅಂತ ಕರಿಬೋದು. ನೋಡಿ, ಈ ಸಾರು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಎರಡರ ಜೊತೆನೂ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.